ನಮಸ್ಕಾರ. ನೀವು ವಾಹನ ಸವಾರರಾಗಿದ್ರೆ ಅಥವಾ ಮನೆ ನಿಭಾಯಿಸ್ತಿರೋ ಗೃಹಿಣಿಯಾಗಿದ್ರೆ ನಿಮಗೊಂದು ದೊಡ್ಡ ನ್ಯೂಸ್ ಕಾದಿದೆ. ಇಷ್ಟು ದಿನ ಪೆಟ್ರೋಲ್ ಡೀಸೆಲ್ ರೇಟ್ ವಿಚಾರದಲ್ಲಿ ಸರ್ಕಸ್ ಮಾಡ್ತಾ ಬಂದಿದ್ದ ಸರ್ಕಾರ ಈಗ ಕೊನೆಗೂ ಬೆಲೆ ಏರಿಕೆಯ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಬಹುತೇಕ ಗ್ಯಾರಂಟಿ ಆಗಿದೆ. ಇದು ಬರೀ ರೂಮರ್ ಅಲ್ಲ, ಖುದ್ದು ಸರ್ಕಾರದ ಮೂಲಗಳೇ ಈ ಬಗ್ಗೆ ಸುಳಿವು ನೀಡಿವೆ ಅಂತ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಹಾಗಿದ್ರೆ ಈ ಸುದ್ದಿ ನಿಜಾನಾ? ಪೆಟ್ರೋಲ್ ಡೀಸೆಲ್ ರೇಟು ಎಷ್ಟು ಏರಿಕೆ ಆಗುತ್ತೆ? ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸರ್ಕಾರ ಈಗ ದಿಢೀರಂತ ರೇಟ್ ಏರಿಸೋಕೆ ಹೊರಟಿದ್ದೇಕೆ? ತೈಲ ಕಂಪನಿಗಳಿಗೆ ಆಗ್ತಿರೋ ನಷ್ಟ ಎಷ್ಟು? ಸರ್ಕಾರ ಒಂದೇ ಏಟಿಗೆ ರೇಟ್ ಏರಿಸುತ್ತಾ ಅಥವಾ ಹಂತ ಹಂತವಾಗಿ ಏರಿಸುತ್ತಾ? ಈ ಹೈ ರೇಟ್ ಎಷ್ಟು ದಿನ ಮುಂದುವರಿಯುತ್ತೆ? ಯಾವಾಗ ಕಮ್ಮಿ ಆಗತ್ತೆ? ಇವೆಲ್ಲವನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಪಕ್ಕಾ ಲೆಕ್ಕಾಚಾರದೊಂದಿಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀವಿ. ಬನ್ನಿ ನೋಡೋಣ. ಬರ್ತಿದೆ ಬಿಗ್ ಶಾಕ್. ಎಷ್ಟು ಏರುತ್ತೆ ಇಂಧನ ಬೆಲೆ? ಮೊದಲಿಗೆ ಅಸಲಿ ಸುದ್ದಿ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಂಡಿಯಾ ಟುಡೇ ಸೇರಿದಂತೆ ಪ್ರಮುಖ ರಾಷ್ಟ್ರೀಯ ಮಾಧ್ಯಮಗಳು ಸರ್ಕಾರದ ಉನ್ನತ ಮೂಲಗಳನ್ನೇ ಉಲ್ಲೇಖಿಸಿ ಒಂದು ಸ್ಫೋಟಕ ವರದಿ ಮಾಡಿವೆ. ಆ ವರದಿ ಪ್ರಕಾರ ಇನ್ನು ಕೇವಲ 5ರಿಂದ 7 ದಿನಗಳಲ್ಲಿ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಲಿದೆ. ಎಷ್ಟು ಗೊತ್ತಾ? ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ 4ರಿಂದ 5 ರೂಪಾಯಿ ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನೊಂದು ಕಡೆ ನಿಮ್ಮ ಅಡುಗೆ ಮನೆಯ 14.2 ಕೆಜಿಯ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ 40ರಿಂದ 50 ರೂಪಾಯಿ ಏರಿಕೆ ಆಗ್ಬೋದು. ಒಂದ್ ಕಡೆ ಸರ್ಕಾರಿ ಮೂಲಗಳು ಈ ಮಾಹಿತಿ ಕೊಡ್ತಿದ್ರೆ, ಮಾರ್ಕೆಟ್ ತಜ್ಞರು ಕೊಡ್ತಿರೋ ಎಚ್ಚರಿಕೆನೇ ಬೇರೆ ಆಗಿದೆ. ಕಚ್ಚಾ ತೈಲದ ಬೆಲೆಗೂ ನಮ್ಮ ಬಂಕ್ಗಳಲ್ಲಿ ಮಾರಾಟ ಆಗ್ತಿರೋ ಬೆಲೆಗೂ ಈಗ ಅಜಗಜಾಂತರ ವ್ಯತ್ಯಾಸ ಇದೆ. ಸರ್ಕಾರ ಈ ಗ್ಯಾಪ್ ಅನ್ನ ಮುಚ್ಚಲೇಬೇಕಿದೆ. ಹೀಗಾಗಿ ಏರಿಕೆ ಅನಿವಾರ್ಯ ಅಂತ ತಜ್ಞರು ಬರೆದುಕೊಡ್ತಿದ್ದಾರೆ. ಇಷ್ಟ ದಿನ ಯಾಕೆ ಬೆಲೆ ಏರಿಸಿರ್ಲಿಲ್ಲ, ದಿಢೀರಂತ ಈಗ ಯಾಕೆ ಏರಿಸ್ತಿದ್ದಾರೆ ಅಂತ? ಸಿಂಪಲ್. ಇದ್ರ ಹಿಂದಿರೋದು ಪಕ್ಕಾ ಎಲೆಕ್ಷನ್ ಮ್ಯಾಥಮೆಟಿಕ್ಸ್. ನಮ್ಮ ಭಾರತದ ರಾಜಕೀಯಕ್ಕೂ ಮತ್ತು ಪೆಟ್ರೋಲ್ ರೇಟ್ಗೂ ಒಂದು ನೇರ ಲಿಂಕ್ ಇದೆ. ದೇಶದಲ್ಲಿ ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಪೆಟ್ರೋಲ್ ಡೀಸೆಲ್ ಬೆಲೆಗೆ ಒಂದು ಮ್ಯಾಜಿಕ್ ಬ್ರೇಕ್ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಆಗಲ್ಲ. ಆದ್ರೆ ಎಲೆಕ್ಷನ್ ಮುಗಿದ ತಕ್ಷಣ ಆ ಬ್ರೇಕ್ ರಿಲೀಸ್ ಆಗುತ್ತೆ. 2022ರ ಮಾರ್ಚ್ ತಿಂಗಳನ್ನೇ ತೆಗೆದುಕೊಳ್ಳಿ. 5 ರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣ ಸರ್ಕಾರ ಪ್ರತಿದಿನ 80 ಪೈಸೆ ಅಂತೆ ಪೆಟ್ರೋಲ್ ಬೆಲೆಯನ್ನ ಏರಿಸ್ತಾ ಹೋಯ್ತು. ಕೇವಲ ಒಂದು ವಾರದಲ್ಲಿ 4 ರೂಪಾಯಿ 80 ಪೈಸೆ ರೇಟ್ ಜಾಸ್ತಿ ಆಗಿತ್ತು. 2018ರ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ 19 ದಿನಗಳ ಕಾಲ ಬೆಲೆ ಮುಟ್ಟಿರಲಿಲ್ಲ. ಆದ್ರೆ ವೋಟಿಂಗ್ ಮುಗಿದ 2 ದಿನಕ್ಕೆ ರೇಟ್ ಹೈಕ್ ಮಾಡಿದ್ರು. ಇನ್ನು ರೀಸೆಂಟ್ ಆಗಿ 2024ರ ಜನರಲ್ ಎಲೆಕ್ಷನ್ ಬರೋದಕ್ಕೂ ಮುಂಚೆ ಜನರಿಗೆ ಖುಷಿ ಪಡಿಸೋಕೆ ಪೆಟ್ರೋಲ್ ಬೆಲೆಯನ್ನ 2 ರೂಪಾಯಿ ಕಮ್ಮಿ ಮಾಡಿದ್ರು. ಈಗ ಆಗ್ತಿರೋದು ಅದೇ. ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಡೇಟಾ ಕೊಡ್ತೀನಿ ನೋಡಿ. ಇರಾನ್ ಯುದ್ಧ ಶುರುವಾದಾಗ ಬರೀ $72 ಇದ್ದ ಕಚ್ಚಾ ತೈಲದ ಬೆಲೆ ಬರೋಬ್ಬರಿ $108ಗೆ ಜಿಗ್ತಿದೆ. ಅಂದ್ರೆ ಬರೋಬ್ಬರಿ 55% ಏರಿಕೆ ಕಂಡಿದೆ. ಇದಕ್ಕೆ ಇಡೀ ಜಗತ್ತೇ ತತ್ತರಿಸಿತ್ತು. ಇಂಡೋನೇಷ್ಯಾದಲ್ಲಿ ಇಂಧನ ಎಮರ್ಜೆನ್ಸಿಯೇ ಘೋಷಣೆ ಆಯಿತು. ಫಿಲಿಪೈನ್ಸ್, ವಿಯೆಟ್ನಾಂ, ಶ್ರೀಲಂಕಾ, ಕಾಂಬೋಡಿಯಾ ಅಷ್ಟೇ ಯಾಕೆ ಯುರೋಪ್ನ ಕೆಲ ದೇಶಗಳಲ್ಲೂ ಪೆಟ್ರೋಲ್ ಬೆಲೆ 15% ಏರಿಕೆ ಆಯಿತು. ವರದಿಗಳ ಪ್ರಕಾರ ಒಟ್ಟಾರೆಯಾಗಿ 120ಕ್ಕೂ ಹೆಚ್ಚು ದೇಶಗಳು ಪ್ರೈಸ್ ಹೈಕ್ ಮಾಡಿದ್ವು. ಆದ್ರೆ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಬೆಲೆ 1 ರೂಪಾಯಿ ಕೂಡ ಏರಿಕೆ ಆಗಿಲ್ಲ. ಕಾರಣ ಪಂಚರಾಜ್ಯಗಳ ಚುನಾವಣೆ. ಆ ಟೈಮಲ್ಲಿ ಬೆಲೆ ಏರಿಸಿದ್ರೆ ವೋಟ್ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತೆ ಅನ್ನೋ ಟೆನ್ಷನ್ ಸರ್ಕಾರಕ್ಕಿತ್ತು. ಆದ್ರೆ ಈಗ ಚುನಾವಣೆ ಮುಗ್ದಿದೆ, ರಿಸಲ್ಟ್ ಬರೋದೊಂದೇ ಬಾಕಿ. ಹೀಗಾಗಿ ಇಷ್ಟು ದಿನ ಹಿಡಿದಿಟ್ಟುಕೊಂಡಿದ್ದ ಬೆಲೆ ಏರಿಕೆಯ ಬಿಸಿಯನ್ನ ಇನ್ನು 5ರಿಂದ 7 ದಿನಗಳ ಒಳಗೆ, ಅಂದ್ರೆ ಕೇವಲ 1 ವಾರದ ಒಳಗಡೆ ಸರ್ಕಾರ ರಿಲೀಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇದಕ್ಕೆ ಟ್ರೇಲರ್ ಅನ್ನೋ ಹಾಗೆ ಈಗಾಗಲೇ ಕೇಂದ್ರ ಸರ್ಕಾರ ಮೇ 1ರಿಂದ ಸೈಲೆಂಟ್ ಆಗಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಬಳಸೋ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಒಂದೇ ದಿನದಲ್ಲಿ ದಿಢೀರಂತ ಭಾರಿ ಏರಿಕೆಯಾಗಿದೆ. ಇದು ಮುಂದೆ ಬರೋ ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಅಷ್ಟೇ. ತೈಲ ಕಂಪನಿಗಳಿಗೆ ಬಿಗ್ ಲಾಸ್, ಲೀಟರ್ಗೆ 100 ರೂಪಾಯಿ ನಷ್ಟ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ಸರ್ಕಾರ ಈಗಲೇ ಈ ನಿರ್ಧಾರ ತಗೊಳ್ತಿರೋದು ಯಾಕೆ? ಇನ್ನಷ್ಟು ದಿನ ಬೆಲೆ ಏರಿಕೆ ಮಾಡದೆ ಹಾಗೆ ಮುಂದುವರಿಯೋಕೆ ಆಗಲ್ವಾ? ಉತ್ತರ ಖಂಡಿತ ಸಾಧ್ಯ ಇಲ್ಲ. ಕಾರಣ ನಮ್ಮ ದೇಶದ ತೈಲ ಮಾರುಕಟ್ಟೆ ಕಂಪನಿಗಳ ಭಾರಿ ನಷ್ಟ. ಇಂಡಿಯನ್ ಆಯಿಲ್, ಭಾರತ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಈ 3 ಸರ್ಕಾರಿ ಕಂಪನಿಗಳ ಸ್ಥಿತಿ ಈಗ ಶೋಚನೀಯವಾಗಿದೆ. ಈ ಕಂಪನಿಗಳು ಹೊರದೇಶದಿಂದ ದುಬಾರಿ ಬೆಲೆಗೆ ಕಚ್ಚಾ ತೈಲ ತರ್ತಿವೆ. ನಾನಾಗ್ಲೇ ಹೇಳಿದಾಗೆ ಬ್ಯಾರೆಲ್ ತೈಲ ಬೆಲೆ $72ನಿಂದ $108ಗೆ ಚಿಕ್ತಿದೆ. ಆದ್ರೆ ಇಲ್ಲಿ ನಮಗೆ ಅದೇ ಹಳೆ 100ರಿಂದ 105 ರೂಪಾಯಿಗೆ ಮಾರಾಟ ಮಾಡ್ತಿವೆ. ಇದರಿಂದ ಏನಾಯ್ತು? ಹೆವಿ ಲಾಸ್. ಲೆಕ್ಕಾಚಾರ ಕರೆಕ್ಟ್ ಆಗಿ ನೋಡಿದ್ರೆ ಈಗಿನ ಸಿಚುವೇಶನ್ ನಲ್ಲಿ ಈ ಕಂಪನಿಗಳು ಮಾರಾಟ ಮಾಡೋ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಬರೋಬ್ಬರಿ 20 ರೂಪಾಯಿ ನಷ್ಟ ಅನುಭವಿಸ್ತಿವೆ. ಇನ್ನು ಡೀಸೆಲ್ ಕಥೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಪ್ರತಿ ಲೀಟರ್ ಡೀಸೆಲ್ ಮೇಲೆ ಕಂಪನಿಗಳಿಗೆ ಬರೋಬ್ಬರಿ 100 ರೂಪಾಯಿ ಲಾಸ್ ಆಗ್ತಿದೆ. ಆರ್ಥಿಕ ಭಾಷೆಯಲ್ಲಿ ಇದನ್ನ ಅಂಡರ್ ರಿಕವರಿ ಅಂತ ಕರೀತಾರೆ. ತಜ್ಞರ ಪ್ರಕಾರ ಅಂತಾರಾಷ್ಟ್ರೀಯ ಬೆಲೆಗೆ ತಕ್ಕಂತೆ ರೇಟ್ ಫಿಕ್ಸ್ ಮಾಡಬೇಕು ಅಂದ್ರೆ
ಈಗಲೇ ಪ್ರತಿ ಲೀಟರ್ಗೆ 25ರಿಂದ 28 ರೂಪಾಯಿ ಏರಿಸಬೇಕಾಗತ್ತೆ. ಈಗ ನೀವೇ ಹೇಳಿ, ಇನ್ನು ಈ ಕಂಪನಿಗಳು ಬೆಲೆ ಹೈಕ್ ಮಾಡದೆ ಉಳಿಯೋಕೆ ಸಾಧ್ಯನಾ? ಇದೇ ರೀತಿ ಮುಂದುವರೆದ್ರೆ ಕಂಪನಿಗಳು ದಿವಾಳಿ ಆಗೋದು ಗ್ಯಾರಂಟಿ. ಐಸಿಐಸಿಐ ಸೆಕ್ಯುರಿಟೀಸ್ ಕೊಟ್ಟಿರೋ ಡೇಟಾದ ಪ್ರಕಾರ ಮಾರ್ಚ್ ತ್ರೈಮಾಸಿಕದಲ್ಲಿ ಈ ತೈಲ ಕಂಪನಿಗಳ ಲಾಭ ಬರೋಬ್ಬರಿ 82% ಕುಸಿದಿದೆ. ಸರ್ಕಾರಿ ಕಂಪನಿಗಳು ಮಾತ್ರ ಅಲ್ಲ, ಖಾಸಗಿ ದೈತ್ಯ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ನಲುಗಿದೆ. ರಿಲಯನ್ಸ್ ಲಾಭ 20,000 ಕೋಟಿ ಇರಬೇಕಿತ್ತು, ಆದ್ರೆ ಸಪ್ಲೈ ಚೈನ್ ಕಟ್ ಆಗಿದ್ರಿಂದ ಅದು 16,000 ಕೋಟಿಗೆ ಕುಸಿದಿದೆ. ಇಷ್ಟೆಲ್ಲ ನಷ್ಟ ಆಗ್ತಿರ್ಬೇಕಾದ್ರೆ ಸರ್ಕಾರಕ್ಕೆ ರೇಟ್ ಏರಿಸದೆ ಬೇರೆ ದಾರಿನೇ ಇಲ್ಲ. ಒಂದೇ ಸಲ ಶಾಕ್ ಕೊಡುತ್ತಾ ಸರ್ಕಾರ? ಹೇಗಿರುತ್ತೆ ಏರಿಕೆ ಲೆಕ್ಕಾಚಾರ? ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಕಂಪನಿಗಳಿಗೆ ಪೆಟ್ರೋಲ್ ಮೇಲೆ 20 ರೂಪಾಯಿ, ಡೀಸೆಲ್ ಮೇಲೆ 100 ರೂಪಾಯಿ ನಷ್ಟ ಆಗ್ತಿದೆ ಅಂದ್ರೆ ನಾಳೆ ದಿಢೀರಂತ 20ರಿಂದ 30 ರೂಪಾಯಿ ರೇಟ್ ಜಾಸ್ತಿ ಮಾಡಿಬಿಡ್ತಾರಾ? ಒಂದೇ ಏಟಿಗೆ ಇಷ್ಟೊಂದು ಏರಿಕೆ ಮಾಡ್ತಾರಾ? ಇಲ್ಲ, ಸರ್ಕಾರ ಆ ರೀತಿ ಮಾಡಲ್ಲ. ಯಾಕಂದ್ರೆ ಒಮ್ಮೆಲೆ ಅಷ್ಟು ದೊಡ್ಡ ಮಟ್ಟದ ಬೆಲೆ ಏರಿಕೆ ಮಾಡಿದ್ರೆ ದೇಶದಲ್ಲಿ ಹಾಹಾಕಾರ ಸೃಷ್ಟಿಯಾಗತ್ತೆ. ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಇದು ಸ್ಪಷ್ಟವಾಗತ್ತೆ. 2022ರಲ್ಲೂ ಸರ್ಕಾರ ಇದೇ ರೀತಿ ಫಿಕ್ಸ್ ಆಗಿತ್ತು. ಆಗ 139 ದಿನಗಳ ಕಾಲ ಬೆಲೆ ಏರಿಕೆ ಮಾಡಿರಲಿಲ್ಲ. ಆದರೆ ಮಾರ್ಚ್ 22, 2022ರಂದು ಎಲೆಕ್ಷನ್ ಮುಗಿದ ತಕ್ಷಣ ಏನ್ ಮಾಡ್ತೋ, ಏಕಾಏಕಿ 10 ರೂಪಾಯಿ ಏರಿಸೋ ಬದಲು ಪ್ರತಿದಿನ 80 ಪೈಸೆ ಏರಿಸ್ತಾ ಬಂತು. ಇದು ಸೈಕಲಾಜಿಕಲ್ ಗೇಮ್. ಜನರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಅನಿಸ್ಬಾರ್ದು ಅಂತ ದಿನ 80 ಪೈಸೆ ಏರಿಕೆ. ಆದರೆ ಕೇವಲ 15 ದಿನಗಳಲ್ಲಿ 14 ಬಾರಿ ಬೆಲೆ ಹೆಚ್ಚಳವಾಯಿತು. ಒಟ್ಟು 16 ದಿನ ಮುಗಿಯುವಷ್ಟರಲ್ಲಿ ಲೀಟರ್ಗೆ 10 ರೂಪಾಯಿ ಹೊರಬಿದ್ದಿತ್ತು. ಹೀಗಾಗಿ ಈಗಲೂ ಸಹ ಯಾವ ಕ್ಷಣದಲ್ಲಾದರೂ ಅದೇ ಹಳೆ ಡೈಲಿ ಡೋಸ್ ಸ್ಟ್ರಾಟಜಿ ಮೂಲಕ ಸರ್ಕಾರ ಜನರಿಗೆ ಸೈಲೆಂಟ್ ಶಾಕ್ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ದಿನಸಿಗೆ ತಟ್ಟುತ್ತಾ ಬೆಲೆ ಏರಿಕೆ ಬಿಸಿ, ಸರ್ಕಾರದ ಮುಂದಿರೋ ಅಗ್ನಿ ಪರೀಕ್ಷೆ. ಈ ನಿರ್ಧಾರ ಕೇಂದ್ರ ಸರ್ಕಾರಕ್ಕೂ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಇದು ಕೇವಲ ಪೆಟ್ರೋಲ್ ಬಂಕ್ಗೆ ಸೀಮಿತ ಆಗಿರೋ ವಿಚಾರ ಅಲ್ಲ. ಇದೊಂದು ಡಾಮಿನೋ ಎಫೆಕ್ಟ್. ಡೀಸೆಲ್ ಬೆಲೆ ಕೇವಲ 5 ರೂಪಾಯಿ ಏರಿಕೆಯಾದ್ರೂ ಸಾಕು, ಲಾರಿ, ಟ್ರಕ್, ಗೂಡ್ಸ್ ವಾಹನಗಳ ಸಾಗಾಣಿಕೆ ವೆಚ್ಚ ಭಾರಿ ಜಾಸ್ತಿ ಆಗುತ್ತೆ. ಇದರ ನೇರ ಪರಿಣಾಮ ಯಾರ ಮೇಲೆ? ಸಾಮಾನ್ಯ ಜನರ ಮೇಲೆ. ತರಕಾರಿ, ದಿನಸಿ, ಹಾಲು, ಬಟ್ಟೆ ಹೀಗೆ ಎಲ್ಲದರ ರೇಟ್ ಆಕಾಶಕ್ಕೆ ಮುಟ್ಟುತ್ತೆ. ಎಕಾನಮಿಕ್ ಲೆಕ್ಕಾಚಾರದ ಪ್ರಕಾರ ಇಂಧನ ಬೆಲೆ 10% ಹೆಚ್ಚಾದ್ರೆ ರಿಟೇಲ್ ಹಣದುಬ್ಬರ 50ರಿಂದ 60 ಬೇಸಿಸ್ ಪಾಯಿಂಟ್ ಜಿಗಿಯುತ್ತೆ. ಹೀಗಾಗಿ ಕನಿಷ್ಠ 5 ರೂಪಾಯಿ ಡೀಸೆಲ್ ಏರಿಕೆಯಾದ್ರೆ 25ರಿಂದ 30 ಬೇಸಿಸ್ ಪಾಯಿಂಟ್ ಹಣದುಬ್ಬರ ಹೆಚ್ಚಾಗೋದಂತೂ ಪಕ್ಕ. ಆದ್ರಿಂದ ಇಲ್ಲಿ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ. ಒಂದೆಡೆ ತೈಲ ಕಂಪನಿಗಳನ್ನ ಉಳಿಸಬೇಕು, ಮತ್ತೊಂದೆಡೆ ಜನಸಾಮಾನ್ಯರ ಆಕ್ರೋಶಕ್ಕೂ ಗುರಿಯಾಗಬಾರ್ದು. ಇವೆಲ್ಲವನ್ನ ಲೆಕ್ಕಾಚಾರ ಮಾಡಿ ಮುಂದಿನ ನಿರ್ಧಾರ ತಗೊಳ್ಳೋ ದೊಡ್ಡ ಸವಾಲು ಈಗ ಸರ್ಕಾರದ ಮುಂದಿದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.